ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಏನು ಅನೂರಲ್ಲಿ ನಡೆದಂಥ ಘಟನೆ ಅಕ್ಷಮ್ಯ ಅಪರಾಧ. ಮೂವರನ್ನು ಗುಂಡಿಕ್ಕಿ ಕೊಲೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಏನೇ ಒಂದು ಅಪರಾಧ ಕೃತ್ಯ ಎಸಗಿದ್ರೂ ಸಹ ನೇರವಾಗಿ ಹೃದಯಕ್ಕೆ ಗುಂಡಿಟ್ಟು ಕೊಲ್ಲುವಷ್ಟು ಅಧಿಕಾರ ಸಂವಿಧಾನದಲ್ಲಿಲ್ಲ. ಅವರೇನೇ ತಪ್ಪು ಮಾಡಿರಲಿ, ಕಾನೂನಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಕಾನೂನು ಸೃಷ್ಟಿ ಮಾಡಿದ್ದಾರೆ. ಆ ಕಾನೂನು ನಡೀಲಿ ಅವರಿಗೆ ಶಿಕ್ಷೆ ಆಗಬೇಕಾಯ್ತು, ಅವ್ರನ್ನ ಗಲ್ಲಿಗೆ ಏರಿಸಬೇಕಾಯ್ತು. ಆದರೆ ಅರಣ್ಯ ಅಧಿಕಾರಿಗಳು ಏನೋ ಮಾಡ್ರಿ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿದ್ದಾರೆ. ಇಲ್ಲಿ ವಾತಾವರಣ ನೋಡಿದ್ರೆ ನೊಂದ ಕುಟುಂಬಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಕಲೆ ಹಾಕುವುದಾದರೆ, ಆಮೇಲೆ ಅವರು ಶೂಟ್ ಮಾಡಿರೋ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರೆ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಯಾಕಂದರೆ ಎಲ್ಲೂ ಸಹ ಅರಣ್ಯ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ, ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ. ಅರಣ್ಯ ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ಕಾನೂನು ನಡೀಲಿ ಕೆಲಸ ಮಾಡೋದೇ ಆಗಿದ್ರೆ ಇವತ್ತು ವೀರಪ್ಪನು ಆ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ವೀರಪ್ಪನು ಆ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಆನೆಗಳು, ಹುಲಿಗಳು, ಸಿಂಹಗಳು ಸರ್ವನಾಶವಾಗ್ತಾ ಇರಲಿಲ್ಲ. ಕಾಡಿನಲ್ಲಿ ಹೋಗಿ ರಾಜಕಾರಣಿಗಳು ರೆಸಾರ್ಟ್ಗಳು ಕಟ್ಕೊತಾ ಇರಲಿಲ್ಲ. ಅರಣ್ಯಾಧಿಕಾರಿಗಳಿಗೆ ಧೈರ್ಯ, ದಮ್ಮು, ತಾಕತ್ ಇದ್ದಿದ್ರೆ ಕಾಡಲ್ಲಿ ಹೋಗಿ ರೆಸಾರ್ಟ್ಗಳು ಕಟ್ಕೊತಾ ಇರಲಿಲ್ಲ. ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ, ಅವರು ಹಣಬಾಕ ಆಸೆಯಿಂದ ಮುಗ್ಧ ಜನರ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಕೊಲೆ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಕಳೆದ 2-3 ದಿನಗಳಿಂದ ನಡೆದಂಥ ಘಟನೆಗಳನ್ನ ಸಂಗ್ರಹಣೆ ಮಾಡುವುದರ ಮೂಲಕ ಅವಲೋಕಿಸಿದಾಗ, ಆಳವಾಗಿ ಚಿಂತನೆ ಮಾಡಿದಾಗ ಇದು ನಮಗೆ ಕಂಡು ಬರ್ತಕ್ಕಂಥ ದೃಶ್ಯ. ಆದ್ದರಿಂದ ಏನು ಪ್ರಾಣವನ್ನು ಬಲಿ ಪಡೆದಿದ್ದಾರೆ, ಪ್ರಾಣವನ್ನು ತೆಗೆದಿದ್ದಾರೆ ಅವಿವೇಕಿ ಅರಣ್ಯ ಅಧಿಕಾರಿಗಳು, ಅವ್ರನ್ನ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳಿಸಬೇಕು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಅವ್ರನ್ನ ಜೈಲಿಗೆ ಹಾಕಬೇಕು. ಕಂಬಿ ಹಿಂದೆ ಆ ಅವಿವೇಕಿ ಅಧಿಕಾರಿಗಳನ್ನ ಹಾಕಬೇಕು. ಆ ನೊಂದ ಕುಟುಂಬಗಳಿಗೆ 5 ಕೋಟಿ ಹಣವನ್ನು ಸರ್ಕಾರ ಘೋಷಣೆ ಮಾಡಬೇಕು. ಸರ್ಕಾರ ಪ್ರಾಮಾಣಿಕವಾಗಿದ್ದರೆ, ಜನರ ಒಳಿತಿಗಾಗಿದ್ದರೆ, ನಾಡಿನ ಉಳಿವಿಗಾಗಿ ಸರ್ಕಾರ ಇರದೇ ಆದರೆ ಆ ನೊಂದ ಜೀವಗಳಿಗೆ, ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮೂಲಕ ಅವರ ಮಕ್ಕಳು ಮರಿಗೆ ಸರ್ಕಾರದ ಕೆಲಸವನ್ನು ಘೋಷಣೆ ಮಾಡುವುದ್ರ ಮೂಲಕ 5 ಕೋಟಿ ಪರಿಹಾರವನ್ನು ನೀಡಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇಂಥ ಘಟನೆಗಳು ಮುಂದೆ ಯಾವುದೇ ಕಾರಣಕ್ಕೂ ನಡೀಬಾರ್ದು. ಆ ರೀತಿ ಸರ್ಕಾರ ಮುಂಜಾಲೋಚನೆಯನ್ನು ಮಾಡಿ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಮಗದೊಮ್ಮೆ ಸರ್ಕಾರಕ್ಕೆ ಆಗ್ರಹಿಸುವುದ್ರ ಮೂಲಕ, ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುವುದ್ರ ಮೂಲಕ, ಅವ್ರಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ, ಇಂಥ ಘಟನೆಗಳು ಆಗಬಾರ್ದ ರೀತಿಯಲ್ಲಿ ತಡೆಯೋ ಮೂಲಕ ನಾವು ಮನವಿ ಮಾಡಿಕೊಳ್ಳುವುದ್ರ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಬೇಕು. ನೊಂದ ಕುಟುಂಬಕ್ಕೆ ಸರ್ಕಾರದ ಕೆಲಸವನ್ನು ಮಕ್ಕಳಿಗೆ ಕೊಡಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.